ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಅಮೆರಿಕದಲ್ಲಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನೀವೆಲ್ಲರೂ ಆಲ್ರೆಡಿ ಸೆಲೆಬ್ರೇಷನ್ ಮಾಡಿರ್ತೀರಾ. ಮತ್ತೊಮ್ಮೆ ನನ್ನ ಜೊತೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಬೇವು ಬೆಲ್ಲನ ಸರಿದು ಆಮೇಲೆ ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಟ್ಟಿಗೆ ಒಬ್ಬೊಬ್ರು ಹಬ್ಬದ ಅವತರಣಕ್ಕೆ ಒಂದೊಂದು ರೀತಿಯಾದ ಅಡುಗೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾನು ಒಂದು ಸ್ಪೆಷಲ್ ಐಟಮ್ ಮಾಡಿದ್ದೀನಿ. ಆ ರೆಸಿಪಿ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂಡ್ ಈ ವಿಡಿಯೋ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ನೀವಿನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮನೆಯೆಲ್ಲಾನು ಅಷ್ಟೇ ನಾವು ನೈಟನೇ ಎಲ್ಲಾನು ಪೂಜೆಗೆ ಎಲ್ಲಾನು ಕ್ಲೀನ್ ಮಾಡಿಟ್ಟಿದ್ದೀನಿ. ನೀವು ನೋಡ್ಬೋದು ಅಡುಗೆ ಮನೆ ಎಲ್ಲ ಕೂಡ ನೀಟಾಗಿದೆ. ಯಾವಾಗ್ಲೂ ಅಷ್ಟೇ ಅಲ್ವಾ, ನಾನು ಹಬ್ಬ ಅಂತ ಬಂದ್ರೆ ಮನೆ ಫುಲ್ ತರೋ ಕ್ಲೀನ್ ಮಾಡಿಬಿಟ್ಟು ಒಂಥರ ಫ್ರೆಶ್ ಆಗೇನೆ ನಾವು ಪೂಜೆ ಮಾಡೋದು. ತುಂಬಾನೇ ಖುಷಿ ಅನ್ಸುತ್ತೆ, ಮನಸ್ಸಿಗೂ ಕೂಡ ಸಮಾಧಾನ ಅನ್ಸುತ್ತೆ. ಇವತ್ತು ನಾನು ಈ ಒಂದು ಬ್ಯೂಟಿಫುಲ್ ಸ್ಯಾರಿ ಹಾಕಿದ್ದೀನಿ. ಈ ಒಂಥರ ಬೇಬಿ ಪಿಂಕ್ ಕಲರ್ ಬಾರ್ಡರ್ ಇದೆ ಅಂಡ್ ಫುಲ್ ಕ್ರೀಮ್ ಕಲರ್, ಆಫ್ ವೈಟ್ ಕಲರ್ ಇದೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಈ ಸೀರೆ ಬಂದು ನನ್ನ ಫ್ರೆಂಡ್ ಅರಿಶಿನ ಕುಂಕುಮಕ್ಕೆ ಕೊಟ್ಟಿದ್ದು ಗೌರಿ ಹಬ್ಬಕ್ಕೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ಬ್ಲೌಸ್ ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ನನ್ನ ಫ್ರೆಂಡ್ ಇಂಡಿಯಾದಲ್ಲಿ ಸ್ಟಿಚ್ ಮಾಡಿಸ್ಕೊಂಡ್ ಬಂದಿದ್ರು. ಹಾಗಾಗಿನೇ ಕೆಲವೊಂದು ಹೊಸ ಸೀರೆದು ಬ್ಲೌಸ್ ನನಗೆ ಬೇಕಾಗಿರೋ ಪ್ಯಾಟರ್ನ್ ಅಲ್ಲಿ ಸ್ಟಿಚ್ ಮಾಡಿಸಿರೋದ್ರಿಂದ ಸೀರೆ ಉಟ್ಕೊಳ್ಳೋದಕ್ಕೂ ಖುಷಿ ಅನ್ಸುತ್ತೆ. ಬ್ಲೌಸ್ ತುಂಬಾನೇ ಡಿಫ್ರೆನ್ಸ್ ಮಾಡುತ್ತೆ ಅಲ್ವಾ ಸೀರೆ ಹಾಕಿದಾಗ. ನಂಗಂತೂ ಈ ಪ್ಯಾಟರ್ನ್ ಕೂಡ ತುಂಬಾ ಇಷ್ಟ ಆಯ್ತು. ಬ್ಲೌಸ್ ವರ್ಕ್ ಕೂಡ ಅಷ್ಟೇ ತುಂಬಾ ಸಿಂಪಲ್ ಆಗಿ ಪ್ಯಾಚ್ ವರ್ಕ್ ಅಲ್ಲಿ ಮಾಡಿದ್ದಾರೆ. ಇನ್ನು ಈ ರೀತಿಯಾಗಿದೆ. ಸಿಂಪಲ್ ಆಗಿನೇ ಹೇರ್ ಸ್ಟೈಲ್ ಮಾಡ್ಕೊಂಡಿದೀನಿ. ಹಾಗೆ ಈ ಒಂದು ಬ್ಯೂಟಿಫುಲ್ ಮುತ್ತಿಂದು ಇಯರಿಂಗ್ಸ್ ಕೂಡ ಹಾಕಿದ್ದೀನಿ. ಈ ತರ ಒಂದು ಚೈನ್ ಹಾಕಿದ್ದೀನಿ. ಬರೀ ಪೂಜೆ ಮುಗಿಸ್ಕೊಂಡೋಣ, ಪೂಜೆ ಮಾಡ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ. ಯಾವ ತರ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಈ ದಿನ ಅಂತ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಕೃಷಾ ಮೈಲಿ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಪ್ರಿಷಾ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು, ಲವ್ ಯು. ಪ್ರಿಷಾ ತುಂಬಾ ಆಕ್ಟಿವ್, ತುಂಬಾನೇ ನಾಟಿ. ಸೊ ಇವಾಗ ನನಗೆ ಡಬಲ್ ವರ್ಕ್ ಇದ್ದಿದ್ದು ಇವಾಗ ಆಲ್ಮೋಸ್ಟ್ ನನ್ 10 ಟೈಮ್ಸ್ ಜಾಸ್ತಿ ಆಗಿದೆ ಅವಳನ್ನ ಬ್ಯಾಲೆನ್ಸ್ ಮಾಡೋದು. ಅಷ್ಟು ಆಕ್ಟಿವ್ ಆಗಿದ್ದಾಳೆ. ಎಸ್, ಓ ಹ್ಯಾಂಡ್ ವಾಶ್ ಮಾಡ್ಬೇಕಾ? ಮಾಡ್ಕೊಡು. ಆಯ್ ಮಾಡಲಿ. ಡ್ಯಾಡಿ ಎಲ್ಲಿ ಪ್ರಿಷಾ? ಅಪ್ಪ ಎಲ್ಲಿ? ಹ್ಯಾಂಡ್ ವಾಶ್ ಮಾಡ್ಬೇಕಂತ ಮಾಡಿಸ್ಬಿಡ್ತೀನಿ ಅವಳಿಗೆ. ಎಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬಕ್ಕೆ ಮನೆಯಲ್ಲಿ ಮಾಡೋದು ಬೇವು ಬೆಲ್ಲ ಸ್ಪೆಷಲ್. ಬೇವು ಬೆಲ್ಲ ಏನ್ ಸಿಂಬಲೈಸ್ ಮಾಡುತ್ತೆ ಅಂತ ಅಂದ್ರೆ ಕಷ್ಟ ಸುಖ ಎರಡನ್ನೂ ಸಮನಾಗಿ ತಗೋಬೇಕು ಅಂತ ಜೀವನದಲ್ಲಿ ಅದನ್ನೇ ಸಿಂಬಲೈಸ್ ಮಾಡೋದು. ಸೊ ಅದಕ್ಕೋಸ್ಕರ ನಾವು ಇವಾಗ ಬೇವು ಬೆಲ್ಲ ತಿಂದು ಎಲ್ಲಾರ್ಗೂ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ವಿಶ್ ಮಾಡ್ತಾ ಇದ್ದೀವಿ. ನಾವು ರಾತ್ರಿ ಮಲಗೋದು ತುಂಬಾ ಲೇಟಾಗಿತ್ತು. ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡಿದ್ದು. ಆವಾಗಲೇ ಪೂಜೆಗೂ ಕೂಡ ದೇವ್ರ ಮನೆಯೆಲ್ಲನೂ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಇವಾಗ ಎದ್ಬಿಟ್ಟು ಮೂವರು ಕೂಡ ರೆಡಿ ಆಗಿಬಿಟ್ಟು ಇವಾಗ ದೀಪನ ಹಚ್ಚುತ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ನೀವೆಲ್ಲರೂ ನಮ್ಮ ಜೊತೆ ಆಚರಣೆ ಮಾಡಿ. ಪ್ರಿಷಾ ಕೂಡ ಅಷ್ಟೇ, ನಾವು ಪೂಜೆ ಏನಾದರೂ ಮಾಡಬೇಕಾದ್ರೆ ಅವಳು ಬಂದು ಕೂಡ ನಮ್ಮ ಜೊತೆ ಇರ್ತಾಳೆ. ಅದೇ ರೀತಿಯೇ ಅವಳು ಕೂಡ ಫಾಲೋ ಮಾಡ್ತಾಳೆ. ತುಂಬಾ ಖುಷಿ ಅನಿಸುತ್ತೆ. ಭಕ್ತಿ ಉಕ್ಕಿ ಹರಿತಾ ಇದೆಯಲ್ಲಪ್ಪ ಇಲ್ಲಿ. ಗುಡ್ ಜಾಬ್. ಏನ್ ಮಾಡ್ದೆ ಮನೆ? ಥ್ಯಾಂಕ್ ಯು. ಜಾಸ್ತಿ ಸಿಹಿ, ಸ್ವಲ್ಪ ಕಹಿ. ಓಕೆ ನಮಗೆ
ಯುಗಾದಿ ಮಗ್ನೆ. ಅಪ್ಪ ತಿನ್ನಿಸ್ತಾರೆ ಬಾ. ಹ್ಯಾಪಿ ಯುಗಾದಿ. ನೀನ್ ತಿನ್ಸು ನೋಡಪ್ಪ. ಅಮ್ಮಗೆ ಹೆಂಗ್ ತಿನ್ಸ್ತೀನಿ ನೋಡಲಿ. ಅಮ್ಮಗೆ ನೀನ್ ತಿನ್ಸು ಬರಂಗೆ. ನೀನ್ ತಿನ್ಸ್ತೀನಿ ಅಲ್ಲಿ. ನನಗೆ ತಿನ್ಸಪ್ಪ. ಅಪ್ಪ ತಿನ್ಸು. ನನಗೆ ಹ್ಯಾಪಿ ಯುಗಾದಿ. ಬಿಗ್ ಸ್ವೀಟ್. ಓ ಮೈ ಗಾಡ್. ಅಮ್ಮ ತಿಂತಪ್ಪ. ಸೂಪರ್ ಮಗ್ನೆ. ಅಮ್ಮ ತಿನ್ಸು ಯುಗಾದಿಗೆ. ತಿನ್ಸು. ಅಪ್ಪ ಕೂಪಿಸು ನನಗೆ ಜಾಸ್ತಿ ಕಹಿ. ಥ್ಯಾಂಕ್ ಯು ಪ್ರಿಷಾ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಮನೆ. ಹಾಯ್ ಪಾಪು, ಏನ್ ಮಾಡ್ತಾ ಇದ್ದೀರಾ? ಪೂಜೆ ಚೆನ್ನಾಗಿ ಮಾಡಿದ್ರಿ ಇವತ್ತು. ಪೂಜೆ ಚೆನ್ನಾಗಿ ಮಾಡಿದ್ರಿ ನೀವು. ಪ್ರಿಷಾ ಪೂಜೆ ಸೂಪರ್ ಆಗಿ ಮಾಡಿದ್ರಿ. ಓ ಎಲ್ಲೋಗ್ತಿದ್ಯಪ್ಪ? ಅಪ್ಪ ಫೋಟೋ ತೆಗಿತಾರೆ. ಚೀಸ್. ಸ್ಮೈಲ್ ಮಾಡು ಡ್ಯಾಡಿ. ಸ್ಮೈಲ್ ಮಾಡು. ಸ್ಮೈಲ್ ಮಾಡಿ. ಅಲ್ಲೇ ನಿಂತ್ಕೋ. ಅಲ್ಲಿ ನಿಂತ್ಕೋ. ಗೊತ್ತೇ. ಸ್ಟ್ಯಾಂಡ್. ದೇವ್ರ ಹತ್ರ ನಿಂತ್ಕೋತಿಯಪ್ಪ ಇಲ್ಲಿ. ವಿಶ್ವ. ನಾನು ನಿಮ್ಗೆ ಒಂದು ಸ್ಪೆಷಲ್ ರೆಸಿಪಿನ ತೋರಿಸ್ಕೊಡ್ತೀನಿ ಅಂತ ಹೇಳಿದೆ. ಏನಪ್ಪಾ ಅಂತಂದ್ರೆ, ನಾನು ಯುಗಾದಿ ಹಬ್ಬಕ್ಕೆ ನಾವೆಲ್ಲ ಫ್ರೆಂಡ್ಸು ಒಂದೊಂದು ಐಟಮ್ಸ್ನ ಮಾಡ್ಕೊಂಡು ಹೋಗ್ತಿದೀವಿ ಅಲ್ಲ ಹಬ್ಬದ ಔತಣಕ್ಕೆ. ಅದರಲ್ಲಿ ನಾನು ಮಾಡಬೇಕಾಗಿದ್ದು ಪಾನ್. ಸೊ ರಾಯಲ್ ಪಾನ್ ತರ ಬೀಡ ಮಾಡಬೇಕಿತ್ತು. ಅದಕ್ಕೋಸ್ಕರ ಅಂತೇಳಿ ಕೆಲವೊಂದೆಲ್ಲ ಐಟಮ್ಸ್ನ ತಗೊಂಡು ಬಂದಿದ್ದೆ. ನಾವು ರೀಸೆಂಟಾಗಿ ಕೆನಡಾ ಟ್ರಾವೆಲ್ ಕೂಡ ಮಾಡಿದ್ವಿ. ಹಾಗಾಗಿ ಕೆನಡಾದಿಂದ ಕೆಲವೊಂದು ಬೀಡಾಗಿ ಹಾಕುವಂಥ ಐಟಮ್ಸ್ನ ನಾನು ತಗೊಂಡು ಬಂದಿದ್ದೆ. ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಆಲ್ಮೋಸ್ಟ್ ಒಂದು 25 ಬೀಡನ ರೆಡಿ ಮಾಡಿದ್ದೀನಿ. ಅದನ್ನೆಲ್ಲ ಫುಲ್ ಪ್ಯಾಕ್ ಮಾಡಿ ನೀಟಾಗಿ ಎಲ್ಲ ಐಟಮ್ಸ್ನ ಹಾಕ್ಬಿಟ್ಟು ಮಾಡಿದ್ದೆ. ಯಾವ ಥರ ಇದೆ, ಯಾವ ಥರ ಮಾಡಿದೆ ಅಂತ ಹೇಳಿ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ನಾವು ಫೋಟೋಶೂಟ್ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತೀನಿ. ಏನೆಲ್ಲ ಮುಂದೆ ಆಗುತ್ತೆ ಅಂತ ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. Yeah, let's go. ನಿಂತ್ಕೋ. Stay. ಅಲ್ಲಿ ನೋಡು. ಅಮ್ಮ ನೋಡು ಇಲ್ಲಿ. 1, 2, 3. Babu. Rishi, smile. Say cheese. Yeah. Camera. ಶಿವನಲ್ಲಿ ಯುಗಾದಿ ಹಬ್ಬಕ್ಕೆ ಸ್ಪೆಷಲಾಗಿ ನಾನು ಪಿಕ್ ಮಾಡ್ಕೊಂಡಿರೋದು ಪಾನ್. ಸೊ ಬನ್ನಿ ಬೀಡ ಯಾವ ರೀತಿ ಮನೆಯಲ್ಲೇ ಮಾಡ್ತೀನಿ ಅಂತ ತೋರಿಸ್ತೀನಿ. US ಅಲ್ಲಿ ಯಾವಾಗಲೂ ಅವೈಲೇಬಲ್ ಇರಲ್ಲ. ಎಷ್ಟೊಂದು ಡ್ರೈ ಪಾನ್ ತೊಗೊಂಡು ಯೂಸ್ ಮಾಡ್ತೀವಿ, ಇಲ್ಲ ಮನೆಯಲ್ಲೇ ಈ ಥರ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ರೆಡಿ ಇರೋವಂಥ ಕೆಲವೊಂದು ಪಾನ್ ಸಿಗುತ್ತೆ. ಬಟ್ ಇಂಡಿಯಾದಲ್ಲಿ ಇರೋ ಥರ ಅಂತೂ ಅವೈಲೇಬಲ್ ಇರಲ್ಲ. ಆ ಟೇಸ್ಟ್ ಕೂಡ ಸಿಗೋದು ಇಲ್ಲಿ ತುಂಬಾ ಕಷ್ಟ. ವಿಳೆದೆಲೆನ ನಾನು ಒಂದು 3 ಪ್ಯಾಕ್ ಏನೋ ತೊಗೊಂಡು ಬಂದಿದ್ದೆ. $2ಗೆ 1 ಪ್ಯಾಕ್ ಇತ್ತು, $10 ಆ ಥರ ಏನೋ ಇತ್ತು ಒಂದು ಪ್ಯಾಕಲ್ಲಿ. ಸೊ ವಿಳೆದೆಲೆನ ನೀರಲ್ಲಿ ಚೆನ್ನಾಗಿ ನೆನೆ ಹಾಕಿದ್ದೆ. ಗುಲ್ಕನ್ ತೊಗೊಂಡು ಬಂದಿದ್ದೀನಿ. ಹಾಗೆ ಇಲ್ಲಿ ಪಾನ್ ಮಿಕ್ಸ್ಚರ್ ಇದೆ, ಆಲ್ರೆಡಿ ರೆಡಿ ಇರೋವಂಥ ಡ್ರೈ ಪಾನ್ ಮಸಾಲ ಕೂಡ ಇದೆ. ಹಾಗೆ ಇದು ಬಂದು ಸೋಂಪು, ಆ ಥರ ಫುಲ್ ಕ್ಯಾಂಡೀಸ್ ಆ ಥರ ಇರೋವಂಥ ಒಂದು ಮಿಕ್ಸ್ಚರ್, ಮೌತ್ ಫ್ರೆಶ್ನರ್ ಅದು ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಕೊಬ್ಬರಿನ ತುರ್ದು ಇಟ್ಕೊಂಡಿದ್ದೀನಿ. ಸುಣ್ಣ ಬಂದು ಇದು ಯೂಶ್ವಲಿ ಇಂಡಿಯಾದಲ್ಲಿ ಬಿಳಿ ಕಲರ್ ಇರುತ್ತಲ್ಲ, ಇದು ಫ್ಲೇವರ್ ಇರೋ ಅಂಥದ್ದು ಸುಣ್ಣ, ಪಿಂಕ್ ಕಲರಲ್ಲಿದೆ. ಹಾಗೆ ಏಲಕ್ಕಿ ಪೌಡರ್, ಲವಂಗ ತೊಗೊಂಡಿದ್ದೀನಿ. ಎಲೆನ ನೀಟಾಗಿ ಲಾಕ್ ಮಾಡೋಣ ಅಂಥೇಳಿ. ಚೆರಿ ಸಿಗಲಿಲ್ಲ, ಚೆರಿ ಸಿಕ್ಕರೆ ಇನ್ನೂ ತುಂಬ ಚೆನ್ನಾಗಿರೋದು, ಕಲರ್ಫುಲ್ಲಾಗಿ ಕಾಣಿಸೋದು. ಹಾಗೆ ಇದನ್ನು ನೀಟಾಗಿ ಪ್ರೆಸೆಂಟೇಷನ್ಗೆ ಅಂತ ಫಾಯಿಲ್ನ ನೀಟಾಗಿ ಕಟ್ ಮಾಡಿಟ್ಕೊಂಡು ಅದರಲ್ಲಿ ಪ್ಯಾಕ್ ಮಾಡ್ತೀನಿ. ಇಷ್ಟು ಐಟಮ್ ಬೇಕಾಗಿರೋದು. ನಾನು ಎಲೆನ ಆಲ್ಮೋಸ್ಟು ತುಂಬ ಹೊತ್ತು ನೆನೆ ಹಾಕಿದ್ದೆ. ಅಲ್ಲಾದರೆ ಮೈಸೂರು ವಿಳೆದೆಲೆ ಈ ಥರ ಎಲ್ಲನೂ ಸಿಗುತ್ತೆ. ಬಟ್ ಇಲ್ಲಿ ನನಗೇನೋ ಕೆಲವೊಂದು ಸಲ ಏನಾದರೂ ಮಿಕ್ಸ್ ಇರ್ತಾವ, ಬೇರೆ ಎಲ್ಲೇನೋ ಇರುತ್ತೆ ಅನಿಸುತ್ತೆ, ಅಷ್ಟು ರಫ್ ಇರ್ತಾ ಇರುತ್ತೆ ಕೆಲವೊಂದು ಸಲ. ಸೊ ಹಾಗಾಗಿ ನಾನು ಒಂದು ತುಂಬ ಹೊತ್ತು ನೆನೆ ಹಾಕಿಬಿಟ್ಟಿದ್ದೆ. ಹಾಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ನಾನು ನೆನೆ ಹಾಕಿಬಿಟ್ಟಾಗ
ಸ್ಮೂತ್ ಆಗಿರುತ್ತೆ. ಸೊ ಮಾಡೋದಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಕ್ಲೀನ್ ಕೂಡ ಇರುತ್ತೆ. ಎಲ್ಲ ಒಂದ್ಸಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇಂಡಿಯಾದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ವೀಳ್ಯದೆಲೆ, ಅಡಿಕೆ ಇದೆಲ್ಲ ಯಾವಾಗಲೂ ಇರುತ್ತೆ ಆ್ಯಂಡ್ ಎಷ್ಟೊಂದು ಜನ ರೆಗ್ಯುಲರಾಗಿ ಕೂಡ ಹಾಕ್ಕೊಳ್ತಾ ಇರ್ತಾರೆ. ಬಟ್ ಇಲ್ಲಿ US ಅಲ್ಲಿ ಈ ಥರ ನಾವು ಬೀಡ ಮಾಡ್ಕೊಂಡು ತಿಂದರೆ ಮನೇಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದು ಹಬ್ಬ ಸೆಲೆಬ್ರೇಷನ್ ಆದಮೇಲೆ ಈ ಥರ ಬೀಡ ಹಾಕ್ಕೊಳೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿಲಿರೋರಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೀವು ಯಾರೆಲ್ಲ ನೋಡಿ ಟ್ರೈ ಮಾಡಿದ್ರೆ ಹೇಗೆ ಅನ್ನಿಸ್ತು ನಿಮಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮೊದಲಿಗೆ ನಾನು ಎಲೆದು ತಟ್ಟು ಅಂತ ಕರಿತೀವಿ ನಾವು. ಸೊ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ನಾನು ಎಲೆ ಉಲ್ಟಾ ಭಾಗಕ್ಕೆ ಸುಣ್ಣ ಮತ್ತು ಏಲಕ್ಕಿ ಎಲ್ಲ ಹಾಕ್ತಾಯಿದ್ದೀನಿ. ಹಾಗೆ ಈ ರೀತಿ ಒಂದು ಪೌಚ್ ರೀತಿಯಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದರೊಳಗಡೆ ನೀಟಾಗಿ ಫಿಲ್ ಮಾಡೋಣ. ಸ್ವೀಟ್ ಬೀಡ ಅಂತಂದರೆ ಗುಲ್ಕನ್ ಇಸ್ ಮಸ್ಟ್ ಅಲ್ವಾ. ಸೊ ಗುಲ್ಕನ್ ಹಾಕ್ತಾಯಿದ್ದೀನಿ. ಜೊತೆಗೆ ಫುಲ್ ಮಿಕ್ಸ್ಚರ್ ಡ್ರೈ ಪಾನ್ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ ಮೋಸ್ಟ್ ಫ್ರೆಶ್ನರ್ ಅದು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಕೊಬ್ಬರಿ ಇಷ್ಟು ಐಟಮ್ನ ಹಾಕ್ಬಿಟ್ಟು ನಾನು ಲವಂಗದಿಂದ ಲಾಕ್ ಮಾಡ್ತಾಯಿದ್ದೀನಿ. ತುಂಬ ಯಮ್ಮಿ ಆಗಿತ್ತು. ನೀವು ಮನೇಲಿ ಈಸಿಯಾಗೇ ಈ ಥರ ಏನಾದರೂ ಸ್ಪೆಷಲ್ ಇವೆಂಟ್ ಇದ್ದಾಗ ಅಥವಾ ನೀವೇ ಹಬ್ಬ ಆದಮೇಲೆ ನಿಮಗೆ ಯಾವಾಗಾದರೂ ಬೀಡ ತಿನ್ನಬೇಕು ಅಂತ ಅನ್ನಿಸ್ದಾಗ ಇಷ್ಟು ಕೆಲವು ಐಟಮ್ನ ನೀವು ಇಟ್ಕೊಂಡ್ರೆ ಫ್ರೆಶ್ಶಾಗಿ ಮಾಡಿಕೊಂಡು ತಿನ್ಬೋದು. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು. ಈಸಿ ಕೂಡ ಇತ್ತು. ನಾನು ಆಲ್ಮೋಸ್ಟ್ ಒಂದು 25 ಬೀಡ ಮಾಡಬೇಕಿತ್ತು, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂತು. ಸೊ 1 by 1 ಈ ರೀತಿ ನೀಟಾಗಿ ಮಾಡ್ತಾ ಪ್ಯಾಕ್ ಮಾಡ್ತಾ ಹೋದೆ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು ಔಟ್ಪುಟ್. ಆ್ಯಂಡ್ ಚಂದಗೂ ತುಂಬಾ ಇಷ್ಟ ಆಯಿತು. ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಇಷ್ಟಪಟ್ಟು ತಿಂದರು. ಇನ್ನೇನು ಬೇಕಲ್ವಾ, ತುಂಬಾ ಖುಷಿ ಅನ್ನಿಸ್ತು. ಇವತ್ತು ಯುಗಾದಿ ಹಬ್ಬನ ನಮ್ಮ ಫ್ರೆಂಡ್ ಮನೇಲಿ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಲ್ವಾ. ನೋಡಿ ಇಲ್ಲಿ ಹಬ್ಬದ ಔತಣಕ್ಕೆ ಅಡುಗೆ ರೆಡಿ ಆಗ್ತಾಯಿದೆ. ಬಿಸಿ ಬಿಸಿ ಆಗಿರೋಂಥ ವಡೆ ರೆಡಿ ಆಗ್ತಾಯಿದೆ. ಆ್ಯಂಡ್ ಯಾವಾಗಲೂ ಅಷ್ಟೇ ಎಲ್ಲರೂ ಸೇರಿಕೊಂಡಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಎಷ್ಟೊಂದು ಮಾತುಕತೆ ಇರುತ್ತೆ. ಅದರಲ್ಲೂ ಫೆಸ್ಟಿವಲ್ ಟೈಮಲ್ಲಂತೂ ನಾವು ಸೀರೆ ಜ್ಯುವೆಲರಿ ಎಲ್ಲ ಹಾಕಿರ್ತೀವಲ್ಲ, ಅದ್ರ ಬಗ್ಗೆ ಕೂಡ ಅಂತೂ ಮಸ್ಟ್ ಕಂಪಲ್ಸರಿ ಡಿಸ್ಕಷನ್ ಇದ್ದೇ ಇರುತ್ತೆ ನಮ್ಮದು. ಹಾಗೆ ಕ್ಲೈಮೇಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೋಡಿದ್ರಲ್ಲ, ಯಾವಾಗಲೂ ಮಳೆ ಬರ್ತಾ ಇರುತ್ತೆ, ಚಳಿ ಇರುತ್ತೆ, ಬಟ್ ಬಿಸಿಲಿತ್ತು, ಒಂಥರ ನಾರ್ಮಲ್ ಕ್ಲೈಮೇಟ್ ಇತ್ತು. ಅದು ಇನ್ನೂ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಆದರೆ ಮನೆಗೆ ವಾಪಸ್ ಬರ್ತಾ ಆಲ್ರೆಡಿ ಚಳಿ ಮಳೆ ಎರಡೂ ಕೂಡ ಶುರುವಾಗ್ತಾ ಇತ್ತು. ನೋಡಿ, ಅಮೇರಿಕಾದಲ್ಲಿ ನಮ್ಮ ಯುಗಾದಿ ಹಬ್ಬದ ಔತಣ ಯಾವ ಥರ ಇದೆ ಅಂತ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಮೊದಲಿಗೆ ಬೇವು ಬೆಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಯುಗಾದಿ ಹಬ್ಬಕ್ಕೆ. ಅದು ಕೂಡ ಇದೆ. ಕಾಯಿ ಒಬ್ಬಟ್ಟಿದೆ, ಕೋಸಂಬರಿ ಇದೆ, ಹಾಗೆ ವಡೆ ಇದೆ, ಜೊತೆಗೆ ಬೆಂಡಿ ಫ್ರೈ ಇದೆ, ಹಾಗೆ ಕಡಲೆಕಾಳು ಉಸ್ಲಿ ಇದೆ, ಜೊತೆಗೆ ಯುಗಾದಿ ಹಬ್ಬಕ್ಕೆ ಮಾವಿನಕಾಯಿ ಚಿತ್ರಾನ್ನ ಕೂಡ ಮಾಡ್ತಾರೆ ಅಲ್ವಾ. ಮಾವಿನಕಾಯಿ ಚಿತ್ರಾನ್ನ, ಹೋಳಿಗೆ, ಹಾಗೆ ಒಬ್ಬಟ್ಟು ಸಾಂಬಾರು, ಅನ್ನ, ಮೊಸರು, ಜಿಲೇಬಿ, ಪಾಯಸ, ಎಷ್ಟು ಐಟಮ್ ಬೇಕು ನಿಮಗೆ, ಮಜ್ಜಿಗೆ ಹುಳಿ, ಈ ಥರ ತುಂಬ ಐಟಮ್ ಇತ್ತು. ತುಂಬಾ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ರುಚಿಯಾಗಿತ್ತು. ಆ್ಯಂಡ್ ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಫೈನಲ್ ಆಗಿ ಬೀಡ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಡೇ ಕೂಡ ಚೆನ್ನಾಗಿತ್ತು, ಫುಲ್ ಬೆಳಕಿತ್ತು. ಅದರಲ್ಲಿ ನಾವು ಕೂಡ ಒಂದು ಫುಲ್ ನೀಟಾಗಿ ಎಲ್ಲ ಹೆಣ್ಮಕ್ಳು ಸೀರೆ ಹಾಕ್ಕೊಂಡು ರೆಡಿಯಾಗಿದ್ವಿ. ಏನೋ ಒಂಥರ ಫೆಸ್ಟಿವಲ್ ವೈಬ್ ಇತ್ತು. ಸಖತ್ ಖುಷಿ ಆಯಿತು. ಆ್ಯಂಡ್ ತುಂಬಾ ರಿಲ್ಯಾಕ್ಸಿಂಗ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿಮಗೆ ಯಾವ ಥರ ಅನ್ನಿಸ್ತು ಅಡುಗೆ, ನಮ್ಮ ಒಂದು ಹಬ್ಬದ ಔತಣದ ಮೆನ್ಯೂ ಅಂತ ಕಮೆಂಟ್ ಮಾಡಿ. ನೀವೆಲ್ಲರೂ ಇದೇ ಥರ ಇಂಡಿಯಾದಲ್ಲಿ ಎಂಜಾಯ್ ಮಾಡಿರ್ತೀರ. ಮತ್ತೊಮ್ಮೆ ನಮ್ಮ ಜೊತೆ ಎಂಜಾಯ್ ಮಾಡಿ.
ಎಲ್ಲರೂ ಸ್ಯಾರಿ ಹಾಕ್ಕೊಂಡಿದ್ದೀವಿ. ಹಬ್ಬದ ಅಡುಗೆ ಕೂಡ ರೆಡಿ ಇದೆ. ಇನ್ನೊಂದೇನು ಮಿಸ್ ಹೇಳಿ, ಫ್ರೆಶ್ ಫ್ಲವರ್ಸ್. ಸೊ ಇಂಡಿಯಾದಲ್ಲಿ ಮಲ್ಲಿಗೆ ಹೂವು, ದುಂಡು ಮಲ್ಲಿಗೆ ಎಲ್ಲ ತೊಗೊಂಡು ಬಂದು ಮುಡ್ಕೊತಾ ಇರ್ತೀವಿ. ಬಟ್ ಇಲ್ಲಿ ಅವಕಾಶ ತುಂಬಾ ಕಮ್ಮಿ. ಬಟ್ ನಮ್ಮ ಫ್ರೆಂಡ್ ತೊಗೊಂಡು ಬಂದಿದ್ರು. ಸೊ ಫ್ರೆಶ್ ಆಗಿರೋವಂಥ ಹೂವು, ಅದು ಮುಡ್ಕೊಳೋದಕ್ಕಿಂತ ಅದು ಸ್ಮೆಲ್ ತೊಗೊಳೋದಕ್ಕೇ ಸಖತ್ ಖುಷಿ ಅನ್ನಿಸ್ತಾ ಇತ್ತು. ನಾನಂತೂ ಸ್ವಲ್ಪ ಹೊತ್ತು ಸ್ಮೆಲ್ ತೊಗೊಂಡು ಆಮೇಲೆ ಮುಡಿಸ್ಕೊಂಡೆ. ಹಾಗೆ ನೀವು ನೋಡ್ಬೋದು ಎಲ್ಲ ನಾವು ಯಾವ ರೀತಿ ಮುಡ್ಕೊಳೋದು ಅಂತಲೇ ಒಂದು ಡಿಸ್ಕಷನ್. ಯಾಕೆಂದರೆ ಯೂಶ್ವಲಿ ಜಡೆ ಹಾಕ್ಕೊಳ್ತೀವಿ ಅಥವಾ ಬೇರೆ ರಬ್ಬರ್ ಬ್ಯಾಂಡೆಲ್ಲ ಹಾಕ್ಕೊಂಡೇ ಮುಡ್ಕೋಬೋದು. ಈ ಥರ ಫ್ರೀ ಹೇರ್ಸ್ ಬಿಟ್ಟಾಗ ಯಾವ ಥರ ಮುಡ್ಕೊಳೋದಪ್ಪ ಅನ್ನೋದೇ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಸೊ ಅದೆಲ್ಲ ಆದಮೇಲೆ ಊಟಕ್ಕೆಲ್ಲ ಜೋಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿ ಇವಾಗ ಎಲ್ಲ ಒಂದು ಸಲ ಫೋಟೋ ತೆಗೆಸ್ಕೊಂಬಿಡೋಣ ಅಂಥೇಳಿ ಗಾರ್ಡನ್ಗೆ ಎಂಟ್ರಿ ಆಗಿದ್ದಿದ್ದೀವಿ. ಆ್ಯಂಡ್ ಇವಾಗ ಸ್ಪ್ರಿಂಗ್ ಟೈಮ್ ಅಲ್ವಾ, ಫ್ಲವರ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಗ್ರೀನರಿ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಫ್ರೆಂಡ್ ಮನೆಯೂ ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ತುಂಬ ಬ್ಯೂಟಿಫುಲ್ ಆಗಿರೋವಂಥ ಮನೆ. ಆ್ಯಂಡ್ ಸ್ಪೇಷಿಯಸ್ ಆಗಿ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಗಾರ್ಡನ್ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ನನ್ನ ಸಿಂಗಲ್ ಪಿಕ್ಚರ್ಸ್, ವೀಡಿಯೋಸ್ ಆ ಥರ ಎಲ್ಲ ತೆಗೆಸ್ಕೊಂಡೆ. ಅದರಲ್ಲೂ ಸೀರೆ ಉಟ್ಕೊಂಡಾಗ ಪಿಕ್ಸ್ ತೊಗೊಳೋದಂತೂ ಮ್ಯಾಂಡೇಟ್ರಿ ಇರುತ್ತೆ. ಯಾಕೆಂದರೆ ಇಲ್ಲಿ ನಾವು ಸೀರೆ ಹಾಕೋದೇ ರೇರ್. ಸೀರೆ ಹಾಕ್ಕೊಂಡು ಎಲ್ಲೋ ಹೋಗಿದ್ರು ಹೊರಗಡೆ ಫುಲ್ ಮಳೆ ಬರ್ತಾ ಇರುತ್ತೆ, ಚಳಿ ಇರುತ್ತೆ, ಜಾಕೆಟ್ ಹಾಕ್ಕೊಂಡಿರ್ತೀವಿ. ಸೊ ಹಾಗಾಗಿ ಇವಾಗ ಕ್ಲೈಮೇಟ್ ಎಲ್ಲ ಈ ಥರ ಇರೋದ್ರಿಂದ ಸೊ ಒಂದು ಚಾನ್ಸ್ ತೊಗೊಂಡು ಚೆನ್ನಾಗಿರೋ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡೆ. ಸೊ ಎಲ್ಲನೂ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಅಪ್ಡೇಟ್ ಮಾಡಿರ್ತೀನಿ. ಹೋಗ್ಬಿಟ್ಟು ನನ್ನ ಅಕೌಂಟ್ ಚೆಕ್ ಮಾಡಿ, ಪ್ರಿಯಾ ಮಾಳ್ಗೇರ್ ಅಂತ ಚೆಕ್ ಮಾಡಿ. ನೀವು ಯಾರೆಲ್ಲ ಫಾಲೋ ಮಾಡ್ತಿಲ್ಲ ಅಂತಂದರೆ ನನ್ನ ಜೊತೆ ಫಾಲೋ ಮಾಡಿ. ಹಾಗೆ ನಮ್ಮ ಮಾತುಕತೆ ಮುಂದುವರಿತಾ ಹಬ್ಬದ ಔತಣನ ಸವಿದಿದ್ದಾಯಿತು. ಆ್ಯಂಡ್ ಮಕ್ಕಳು ಕೂಡ ಅಷ್ಟೇ, ಅವರು ಕೂಡ ಅವರ ಒಂದು ಗ್ರೂಪಲ್ಲಿ ಅವರೇನು ಗೇಮ್ ಎಲ್ಲ ಆಡಬೇಕು ಅದೆಲ್ಲ ಆಡಿಕೊಂಡು ರಿಲ್ಯಾಕ್ಸ್ ಆಗ್ತಾಯಿದ್ರು. ಹಾಗೆ ನಾವು ಕೂಡ ಹಾಗೆ ಸೈಡಲ್ಲಿ ಗೇಮ್ಸ್ ಕೂಡ ನಾವು ಆಡಿದ್ವಿ. ಇಲ್ಲಿ ನಾರ್ಮಲಾಗಿ ಇಂಡೋರ್ ಅಂತ ಬಂದಾಗ ಪ್ಲ್ಯಾನ್ ಮಾಡಿದಾಗ ಬೋರ್ಡ್ ಗೇಮ್ಸ್, ಕಾರ್ಡ್ ಗೇಮ್ಸ್ ಎಲ್ಲ ಆಡ್ತಾನೆ ಇರ್ತೀವಿ. ಇವತ್ತು ಯುಗಾದಿ ಹಬ್ಬ ಅಲ್ವಾ, ಹಾಗೆ ಎಲ್ಲರೂ ಸೇರ್ಕೊಂಡಿದ್ರಿಂದ ನಾವು ಕೂಡ ಗೇಮ್ನ ಆಡಿಬಿಟ್ಟು ಡೇನ ಎಂಡ್ ಮಾಡಿದ್ವಿ. ತುಂಬಾ ರಿಲ್ಯಾಕ್ಸಿಂಗ್ ಆಗಿತ್ತು. ನೀವೆಲ್ಲರೂ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ನಿಮ್ಮನ್ನ ಮತ್ತೆ ಹೊಸ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿ ಆಗಿರಿ, ಸೇಫ್ ಆಗಿರಿ. ಲವ್ ಯು ಗೈಸ್. ಬಾಯ್.